ಮೊದ್ಲೇ ಮರ್ಡರ್ ಕೇಸಲ್ಲಿ ಜೈಲ್ಗೆ ಹೋದವನು, ಆ ನಂತರ ಜೈಲ್ನಿಂದ ಫೆರೋಲ್ನಿಂದ ಬಂದಂತವನು. ಆಗ ಕೆಳಗೆ ಹೋದಂತವ್ರು ಹಸನಬ್ ಅವರಿಗೆ ಮೇಲ್ ಬಂದು ಹೇಳ್ತಾರೆ, ಯಾವುದೋ ಒಂದು ಅಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿ. ಈ ರೀತಿ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಇದ್ದಾನೆ, ಕುಪ್ಪಸ್ವಾಮಿ ಅಂತೇಳಿ. ಇವನಿಗೆ ಮತ್ತೆ ಅವನಿಗೆ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳಿದ್ದು ಸಾಯುವಂತ ವ್ಯಕ್ತಿ ಯಾರಂತ ಹೇಳಿದ್ರೆ ಸುನೀಲ ಅಂತ ಹೇಳಿ ತನ್ನ ಮೈಸೂರು ಜೈಲಿನಿಂದ ಪೆರೋಲ್ನಿಂದ ಬಂದಿರುತ್ತೆ. ಪ್ರೇತ ಬಂದಾಗೆ ಆಗುದು. ಆ ವ್ಯಕ್ತಿ ಪ್ರಾಣ ಹೋದ ಮೇಲೆ ಆ ರೂಪ ಅವರಿಗೆ ಮದುವೆ ಆಗದೆ ಒಂದು ರೂಪದಲ್ಲಿ ಇದ್ದರೆ ಅದು ಬ್ರಹ್ಮರಕ್ಕಸ ಅಂತ ಹೇಳ್ತಾರೆ. ಮದುವೆ ಆಗದೆ ಪ್ರಾಣ ಹೋದರೆ ಅದೇ ಬ್ರಹ್ಮರಕ್ಕಸ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಮೊನ್ನೆ ಒಂದು ಮೌನಿ ಅಮಾಸೆ ದಿವಸ ಬಹುದೊಡ್ಡ ಚರ್ಚೆ ರಾಜ್ಯದಲ್ಲಿ, ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ರಾತ್ರಿ 10 ಗಂಟೆಯಿಂದ 5 ಗಂಟೆಯವರೆಗೆ ಸಂಚಾರ ನಿಷೇಧ. ಅಂದ್ರೆ ಜನರು ಯಾರೂ ಓಡಾಡುವಾಗಿಲ್ಲ, ಹೊರಗೆ ಬರುವಾಗಿಲ್ಲ. ಯಾಕಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸನ ಉಚ್ಚಟನೆಯ ಕಾರ್ಯಕ್ರಮ ಇದೆ. ನೀವೆಲ್ಲರೂ ಕೇಳಿರ್ತೀರಾ, ಉಚ್ಚಟನೆ ಅಂದ್ಕೊಳ್ಳೇನೆ ಮೋಕ್ಷ ಕೊಡೋದು. ಯಾಕಂತ ಹೇಳಿದ್ರೆ ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶಿಷ್ಟವಾದ ಸ್ಥಾನವಿದೆ. ದೈವಗಳ ಮೇಲೆ ತುಳುವರಿಗಷ್ಟೇ ನಂಬಿಕೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇತಾತ್ಮ ಹಾಗೂ ಬ್ರಹ್ಮ ರಾಕ್ಷಸರ ಇರುವಿಕೆ ಬಗ್ಗೆ ಇಲ್ಲಿ ಸಾಕಷ್ಟು ನಂಬಿಕೆಗಳು ಇವೆ. ಹೀಗಾಗಿ ವಿಶಿಷ್ಟವಾದ ಅಪರೂಪವಾದ ಒಂದು ಕಾರ್ಯಕ್ರಮ ಮೌನಿ ಅಮಾಸೆ ರಾತ್ರಿಯಲ್ಲಿ ನಡೆಯುತ್ತೆ. ಅದೇನಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ಕೊಡುವುದು. ಎಲ್ಲಿ ಏನು ಅಂತ ಬಂದ್ಬಿಟ್ರೆ ದೇರೇಬೈಲು ಏರಿಯಾ ಬಂದ್ಬಿಟ್ಟು ಉಡುಪಿಯಿಂದ ಮಂಗಳೂರು ಹೋಗುವತ್ತಿಗೆ ಮಂಗಳೂರು ಎಂಟ್ರಿಯಲ್ಲಿ ಫಸ್ಟ್ ಬರುವಂಥದ್ದೇ ಕೊಟ್ಟಾರ ಚೌಕಿ. ಕೊಟ್ಟಾರ ಚೌಕಿಯಿಂದ KPTCL ಸರ್ಕಲ್ ಅಂತ ನೀವು ನೋಡಿರ್ತೀರ, ಅಲ್ಲಿ ಇರುವಂತ ಎಲ್ಲಾ ಭಾಗಕ್ಕೂ ದೇರೇಬೈಲು ಅಂತಾರೆ. ಅದರಲ್ಲಿ ಇದು ನಡೆದಿರುವಂತದ್ದು ಜಲ್ಲಿಗುಡ್ಡೆ ಕೊಟ್ಟಾರಲ್ಲಿ ಇದು ನಡೆಯುತ್ತೆ. ಏನಾಗುತ್ತೆ ಅವತ್ತು ರಾತ್ರಿ ಅಂತ ಹೇಳಿದ್ರೆ, ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೆ ಯಾವುದೇ ರೀತಿಯ ಅಂತ ಹೇಳಿದ್ರೆ ಅಲ್ಲಿ ಸಂಚಾರ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಗ್ರಾಮಸ್ಥರು ಏನಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷವನ್ನು ಕೊಡುವುದು. ಹಾಗಾದ್ರೆ ಏನಿದು ಅಂತ ನಾವು ನೋಡ್ತಾ ಹೋದ್ರೆ, ಏನಲ್ಲಿ ಆ ಒಂದು ದೇರೇಬೈಲು ಏರಿಯಾ ಇದೆ. ಇಲ್ಲಿ ಸುಮಾರು ನೀವು ಕರಾವಳಿ ಭಾಗಕ್ಕೆ ಬಂದ್ರೆ ಸುಮಾರು ದೈವಸ್ಥಾನಗಳಿರ್ತವೆ. ಇಲ್ಲಿ ಬೇರೆ ಬೇರೆ ನೇಮೋತ್ಸವ ಕಾರ್ಯಕ್ರಮಗಳು ಎಲ್ಲಾ ಕಡೆ ನಡೀತಾ ಇರ್ತವೆ. ಇದೇ ರೀತಿನೇ ಆ ಊರಿನಲ್ಲಿ ಸುಮಾರು ಸಮಸ್ಯೆಗಳಾಗಿದ್ರಿಂದ ಆ ಊರಿನವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ದೈವರಾಜ ಬಬ್ಬುಸ್ವಾಮಿಯ ದೈವಸ್ಥಾನ ಅಲ್ಲಿ ಇದೆ. ಹೀಗಾಗಿ ಅದರ ಜೀರ್ಣೋದ್ಧಾರ ಮಾಡಬೇಕಾಗಿರುತ್ತೆ. ಜೀರ್ಣೋದ್ಧಾರ ಮಾಡೋಕ್ಕಿಂತ ಮೊದಲು ಅಲ್ಲಿ ತಾಂಬೂಲ ಪ್ರಶ್ನೆಗಳನ್ನಿಟ್ಟಾಗ ಅಲ್ಲಿ ಒಂದು ವಿಷಯ ಬರುತ್ತೆ, ಈ ಊರಿನಲ್ಲಿ ಈ ರೀತಿ ಎಲ್ಲ ಸಮಸ್ಯೆಗಳು ನಡೆಯುವುದಕ್ಕೆ ಬ್ರಹ್ಮ ರಾಕ್ಷಸ ಹಾಗೂ ಪ್ರೇತಾತ್ಮನ ಕಾಟ ಇದೆ. ಹೀಗಾಗಿ ನೀವೇನಾದ್ರೂ ಇಲ್ಲಿ ಜೀರ್ಣೋದ್ಧಾರ ಮಾಡ್ಬೇಕಂದ್ರೆ ನೀವು ಮೊದಲು ಈ ಬ್ರಹ್ಮ ರಾಕ್ಷಸ ಹಾಗೂ ಪ್ರೇತಾತ್ಮ ಏನಿದೆ ಇದಕ್ಕೆ ಮೋಕ್ಷ ಕೊಡಬೇಕಾಗುತ್ತೆ. ಆಗ ಅವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ಅದಕ್ಕೋಸ್ಕರನೇ ಅವರು ಮೊನ್ನೆ ಮೌನಿ ಅಮಾವಾಸ್ಯೆ ದಿವಸ ಆಯ್ಕೆ ಮಾಡಿಕೊಂಡು ಅವತ್ತೇನಿದ್ರು ರಾತ್ರಿ 10 ಗಂಟೆಗೆ ಏನು ದೈವರಾಜ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನ ಇದೆ, ಇಲ್ಲಿ ಎಲ್ಲರೂ 10 ಗಂಟೆಗೆ ಸೇರಿದ ನಂತರ 11 ಗಂಟೆಗೆ ಇದು ಕಾರ್ಯಕ್ರಮ ಶುರುವಾಗುತ್ತೆ. ಆ ಬಬ್ಬುಸ್ವಾಮಿ ಆ ದೈವಸ್ಥಾನ ಇದೆ ಇಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಏನಿರ್ತಾರೆ ಅವ್ರೇನಂದ್ರೆ ಆ ಬ್ರಹ್ಮ ರಾಕ್ಷಸರನ್ನ ಕರೆಸ್ಕೊಂಡು ಆ ಪ್ರೇತಾತ್ಮಗಳನ್ನ ಕರೆಸ್ಕೊಂಡು ನಂತರ ಗುಳಿಗ ಏನು ದೈವ ಇದೆ ಅದರೊಟ್ಟಿಗೆ ಅಲ್ಲಿಂದ ನಡ್ಕೊಂಡು ಕಾಲ್ನಡಿಗೆಯಿಂದ 5 ಕಿಲೋಮೀಟರ್ ಹೋಗಿ ಫಾಲ್ಗುಣಿ ನದಿಯಲ್ಲಿ ಅದನ್ನ ಬಿಡುವುದು. ಸೊ ಇದಾಗಿತ್ತು ಕಾರ್ಯಕ್ರಮ. ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ರಾತ್ರಿ ಯಾರೂ ಓಡಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಬ್ರಹ್ಮ ರಾಕ್ಷಸ ಹಾಗೂ ಪ್ರೇತಾತ್ಮಗಳನ್ನ ತಗೊಂಡು ಹೋಗ್ತಾರೆ. ಕೂಳೂರಿನ ಬ್ರಿಡ್ಜ್ ಏನ್ ಫಾಲ್ಗುಣಿ ನದಿ ಇದೆ ಅಲ್ಲಿ ಹೋಗಿ ಬಿಡ್ತಾರೆ ಅನ್ನೋದು ಇದು ರಾಜ್ಯದಲ್ಲೇ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ. ಕರಾವಳಿಯಲ್ಲೂ ಇದು ದೊಡ್ಡ ಸುದ್ದಿ ಆಗುತ್ತೆ. ಹಾಗಾದ್ರೆ ಬ್ರಹ್ಮ ರಾಕ್ಷಸ ಅನ್ನುವಂತ ಪದ ಬಂದ ಕೂಡಲೇ ಇಲ್ಲಿ ಹೇಳುವಂತದ್ದು ಬ್ರಹ್ಮ ರಾಕ್ಷಸ ಅನ್ನೋದು ಏನೇ ನಾವು ಹೇಳ್ತೇವೆ, ಇದು ಯಾವ ವ್ಯಕ್ತಿಗೆ ಮದುವೆ ಆಗಿರುವುದಿಲ್ಲ, ಆಮೇಲೆ ಇದೇ ಜಾಗದಲ್ಲಿ ಅವನು ಪ್ರಾಣ ಬಿಟ್ಟಿರ್ತಾನೆ, ಅವನ ರಕ್ತ ಹರಿದಿರುತ್ತೆ, ಅಲ್ಲೇ ಪ್ರಾಣ ಬಿಡ್ತಾನೆ ಅಂದ್ಕೊಳ್ಳೇನೆ ಈ ರೀತಿಯ ಸಮಸ್ಯೆಗಳು ಸೃಷ್ಟಿಯಾಗ್ತಾವ ಅಂತ ಹೇಳಿ ಸುಮಾರು ಅಲ್ಲಿಯ ಜನರು ಮಾತಾಡ್ತಾ ಇದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಾನೆಲ್ಗಳಿಗೆ ಸಂದರ್ಶನ ಕೊಟ್ಟಿದ್ದಂಥವ್ರು ಹೇಳಿದ್ದು ನೀವು ಕೇಳಿ.
ಸುಮಾರು ಜನ ಅಲ್ಲಿ ಈಗ ಮಾತಾಡುವಂಥದ್ದು 15 ವರ್ಷದ ಹಿಂದೆ ಹೋಗ್ತಾರಾಗ ಅಲ್ಲಿ ಒಂದು ರಾತ್ರಿ ಮರ್ಡರ್ ನಡೆಯುತ್ತೆ. ಆ ದಿವಸನೂ ಅಂದ್ರೆ ಏನು ಈ ಕೊಟ್ಟಾರು ಜಲ್ಲಿಗುಡ್ಡೆ ಭಾಗ ಇದೆ, ಅವತ್ತು ರಾತ್ರಿ ನೇಮೋತ್ಸವ ನಡೆದಿರುತ್ತೆ. ಮಧ್ಯರಾತ್ರಿ 2 ರಿಂದ 3 ಮಧ್ಯೆ ಒಂದು ಮರ್ಡರ್ ಆಗುತ್ತೆ. ಸಾಯುವಂತ ವ್ಯಕ್ತಿ ಯಾರಂತ ಹೇಳಿದ್ರೆ ಸುನೀಲ ಅಂತ ಹೇಳಿ. ಈ ಸುನೀಲ್ ಯಾರಂತ ನೋಡ್ಲಿಕ್ಕೆ ಹೋದ್ರೆ ಅವನು ಅವತ್ತೇ ಅಲ್ಲಿಂದ ಪೆರೋಲ್ನಿಂದ ಬಂದಿರ್ತಾನೆ, ಮೈಸೂರು ಜೈಲಿನಿಂದ ಪೆರೋಲ್ನಿಂದ ಬಂದಿರ್ತಾನೆ. ಹಾಗಾದ್ರೆ ಯಾವ ಕೇಸಿನಲ್ಲಿ ಹೋಗಿರ್ತಾನ ಅನ್ನುವಂಥದ್ದು ನಾವು ಹುಡುಕ್ತಾ ಹೋದಾಗ ಅದು ಹೋಗಿ ಕುಪ್ಪಸ್ವಾಮಿ ಕೇಸಿಗೆ ನಿಲ್ಲುತ್ತೆ. ಕುಪ್ಪಸ್ವಾಮಿನೂ ಇದೇ ಭಾಗ ಅಂತ ಬೋಳೂರು ಭಾಗದವನಾಗಿರ್ತಾನೆ. ನಾನೇನು ಮೊದಲಿಗೆ ಹೇಳಿದೆ, ಏನು ಕೊಟ್ಟಾರ ಚೌಕಿಯಿಂದ ಏನು KPTCL ವರೆಗೆ ಒಂದು ಈ ಏರಿಯಾಗೆಲ್ಲ ದೇರೇಬೈಲ್ ಅಂತಾರೆ, ಬೋಳಾರು ಭಾಗ ಅನ್ನೋದು ಇದೇ ಭಾಗದಲ್ಲಿ ಬರುತ್ತೆ. ಹೀಗಾಗಿ ಇವನ ಜೀವನು ಇಲ್ಲೇ ಹೋಗುತ್ತೆ. ಹಾಗಾದ್ರೆ ಇವನ ಕೊಲೆಗೂ ಅವನಿಗೂ ಏನು ಸಂಬಂಧ ಅಂತ ನಾವು ನೋಡ್ತಾ ಹೋದ್ರೆ 2004 ರಾಜ್ಯದಲ್ಲಿ ಒಂದು ಕೊಲೆ ಸಂಚಲನ ಸೃಷ್ಟಿಸುತ್ತೆ. ಅದು ಕುಪ್ಪಸ್ವಾಮಿಯ ಕೊಲೆ. ಈ ಕೊಲೆ ಆಗೋದು ನಾನೇನು ಕೊಟ್ಟಾರ ಚೌಕಿ ಅಂತ ಹೇಳಿದೆ ಇದೇ ಭಾಗದ ಮುಂದೆ ಇರುವಂತದ್ದು ಬೋಳಾರ್ನಲ್ಲಿ ನಡೆಯುತ್ತೆ. ಹೇಗೆ ಏನು ಅಂತ ನೋಡ್ತಾ ಹೋದ್ರೆ ಕುಪ್ಪಸ್ವಾಮಿ ಏನಾಗುತ್ತೆ 2004ರಲ್ಲಿ ಕಾಣೆ ಆಗ್ತಾನೆ. ಕಾಣೆ ಆದ ಕೂಡ್ಲೇನೆ ಏನು ಅವನು ಒಂದು ದಿವಸ ಏನು ಮನೆಯಿಂದ ಬೆಳಗ್ಗೆ ಹೋಗಿರ್ತಾನೆ, ಅವನು ರಾತ್ರಿ ಮನೆಗೆ ಬರುವುದೇ ಇಲ್ಲ. ಮನೆಗೆ ಬರಲಾರ್ದಾಗ ಅವ್ರ ಮನೆಯವ್ರ ಕುಟುಂಬದವ್ರು ಏನಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಕಡೆ ಅವನನ್ನ ಹುಡುಕ್ತಾರೆ. ಹುಡುಕಿದಾಗ ಅವನು ಸಿಗುದಿಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕೊಟ್ಟಾದ ನಂತರ ಪೊಲೀಸರು ತಮ್ಮ ತನಿಖೆಯಲ್ಲಿ ಕೇಳ್ತಾರೆ ಕುಪ್ಪಸ್ವಾಮಿ ಏನ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ. ಆಗ ಅವ್ರು ಹೇಳ್ತಾರೆ ಕುಪ್ಪಸ್ವಾಮಿ ಫೈನಾನ್ಸ್ ಮಾಡ್ತಾ ಇದ್ದ. ಅತಿ ಹೆಚ್ಚು ತಮಿಳ್ನವರು ಇಲ್ಲಿ ಕುರುಕಲು ತಿಂಡಿಯನ್ನು ತಯಾರು ಮಾಡೋದು ಮಾರುವಂತ ಕೆಲಸ ಮಾಡ್ತಾರೆ. ಅದ ನಂತರ ಇವನು ಹಣಕಾಸಿನ ವ್ಯವಹಾರ ಅಂದ್ರೆ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಇವನಿಗೆ ಬೇರೆಯವರು ಯಾರಾದರೂ ದುಡ್ಡು ತಗೊಂಡಿದ್ರ ಜಾಸ್ತಿ ಅಂತ ಹೇಳಿದ್ಕೊಳ್ಳೆ ಆಗ ಅವ್ರ ಮನೆಯವರು ಒಂದು ಹೆಸರು ಹೇಳ್ತಾರೆ ಪೊಲೀಸ್ ಠಾಣೆಯಲ್ಲಿ, ಆರ್ಮುಗಮ್ ಅಂತಿದ್ದ. ಇವನು ಕುರುಕುಲು ತಿಂಡಿ ಮತ್ತೆ ಚಕ್ಕಲಿ, ಕೋಡಬಳೆ, ಸೇವು ಈ ರೀತಿ ಮಾರುವಂತವನು. ಇವನು ನಮ್ಮ ಭಾಗದಲ್ಲೇ ಇರ್ತಾನೆ. ಇವನೇನಂತ ಹೇಳಿದ್ರೆ 12 ರಿಂದ 14 ಲಕ್ಷ ರೂಪಾಯಿ ಕುಪ್ಪಸ್ವಾಮಿ ಹತ್ರ ಸಾಲವನ್ನ ಪಡೆದುಕೊಂಡಿದ್ದ. ಅವನು ಹಿಂತಿರುಗಿರಲಿಲ್ಲ, ಹಿಂದೆ ಕೊಡ್ತಾ ಇರಲಿಲ್ಲ. ಹೀಗಾಗಿ ಕುಪ್ಪಸ್ವಾಮಿ ಅವನನ್ನ ಡೈಲಿ ಹೋಗಿ ಅವನ ಕೇಳ್ತಾ ಇದ್ದ ದುಡ್ಡನ್ನ ಅಂತ ಹೇಳಿ. ಆಗ ಗೊತ್ತಾಗುತ್ತೆ ಪೊಲೀಸರಿಗೆ ಏನೋ ಇದು ಹಣಕಾಸಿನ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ. ಆಗ ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕುಪ್ಪಸ್ವಾಮಿ ಕುಟುಂಬದವ್ರು ಹೇಳ್ತಾರೆ, ಆರ್ಮುಗಮ್ ಅಂತ ಹೆಸರು. ಈ ಆರ್ಮುಗಮ್ಮನು ತಮಿಳ್ನಾಡಿನವನೇ ಆಗಿರೋದ್ರಿಂದ ಅವನನ್ನ ಫೋನ್ ಮಾಡಿ ಕರೀತಾರೆ. ಕರಿ ಹೊತ್ತಿಗೆ ಅವನು ಒಬ್ಬನೇ ಬರೋದಿಲ್ಲ, ಒಟ್ಟಿಗೆ ವಕೀಲರನ್ನು ಕರ್ಕೊಂಡು ಬರ್ತಾನೆ. ಪೊಲೀಸರು ಅವನು ವಿಚಾರಣೆ ಶುರು ಮಾಡ್ತಾರೆ. ಯಾಕಂದ್ರೆ ಅವರ ಮೊಬೈಲ್ ಕಾಲು ಬೇರೆ ಬೇರೆ ನೋಡಿದಾಗ ಅವನ ಹತ್ರನೇ ಹೆಚ್ಚದು ತಿರುಗ್ತಾ ಇರುತ್ತೆ ಈ ಕೇಸು. ಆಗ ವಿಚಾರಣೆ ಮಾಡಿದಾಗ ವಕೀಲರನ್ನ ಬೇರೆ ಕರ್ಕೊಂಡು ಬಂದಿದ್ರಿಂದ ಪೊಲೀಸರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಹಾಜರ್ಪಡಿಸಿ ಅವ್ರು ಹೇಳ್ತಾರೆ ಈ ರೀತಿ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಇದ್ದಾನೆ ಕುಪ್ಪಸ್ವಾಮಿ ಅಂತೇಳಿ. ಇವನಿಗೆ ಮತ್ತೆ ಅವನಿಗೆ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳಿದ್ದು, ಹೀಗಾಗಿ ಅವನ ಕುಟುಂಬದವರು ಇವನನ್ನೇ ತೋರಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಇವನು ವಿಚಾರಣೆ ಬೇಕು ಅಂತ ಹೇಳ್ತಾರೆ. ಆಗ ಏನಂದ್ರೆ ಏನು ನ್ಯಾಯಾಧೀಶರಿದ್ದಾರೆ ಅವರು ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಪೊಲೀಸ್ ಕಸ್ಟಡಿ ಕೊಡುವತ್ತಿಗೆ ಪೊಲೀಸರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಪೊಲೀಸರು ಅಲ್ಲೆಲ್ಲ ಏರಿಯಾದಲ್ಲಿ ಹೋಗಿ ವಿಚಾರಣೆ ಮಾಡ್ತಾರೆ. ಬೋಳೂರು ಭಾಗದಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಏನು ಹೈವೇ ಬರುತ್ತೆ ಅಂದ್ರೆ ರಸ್ತೆ ಇದೆ, ಮೇನ್ ರೋಡು, ಅಲ್ಲಿ ರಾತ್ರಿ 9 ಗಂಟೆಗೆ ಸೌಂಡ್ ಆಗುತ್ತೆ. ಟಾಟಾ ಸೋಮುದಲ್ಲಿ ಕೂರಿಸ್ಕೊಂಡ್ರು ಅಂದ್ಕೂಡೇನೆ ಪೊಲೀಸರಿಗೆ ಏನಂತ ಹೇಳಿದ್ರೆ ಕರಾವಳಿಯಲ್ಲಿ ಈ ರೀತಿ ಘಟನೆಗಳು ನಡೆದಾಗ ಎಲ್ಲರ ಚಿತ್ತ ನಡುವುದಂತ ಹೇಳಿದ್ರೆ ಅದು ಚಾರ್ಮಾಡಿ ಕಡೆ. ಯಾಕಂದ್ರೆ ಈ ರೀತಿ ಸುಮಾರು ಕೇಸ್ಗಳು ಇಲ್ಲಿಂದ ಹೊಡೆದು ಚಾರ್ಮಾಡಿ ತೊಗೊಂಡು ಹಾಕುವುದು, ಇಲ್ಲ ಚಾರ್ಮಾಡಿಯಿಂದ ಬೇರೆ ಊರಿಗೆ ತಗೊಂಡು ಹೋಗುವಂಥದ್ದು ಇವೆಲ್ಲ ನಡೀತಾನೆ ಇರ್ತವೆ. ಹೀಗಾಗಿ ಪೊಲೀಸರು ನೇರವಾಗಿ ಚಾರ್ಮಾಡಿ ಹೋಗ್ತಾರೆ. ಅಲ್ಲಿ ಚಾರ್ಮಾಡಿಗೆ ಹೋಗಿ ಅಲ್ಲಿ ಒಬ್ಬರನ್ನ ಭೇಟಿ ಆಗ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಹಸನಬ್ಬ ಅಂತಿದ್ದಾರೆ. ಅವರಿಗೆ 2 ವರ್ಷದ ಹಿಂದೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ. ಈ ಹಸನಬ್ಬನವ್ರು ಏನಂತ ಹೇಳಿದ್ರೆ ಕಳೆದ 40 ವರ್ಷದಿಂದ ಈ ಚಾರ್ಮಾಡಿ ಘಾಟು ಅಂದ್ರೆ ಏನು ಕೊಟ್ಟಿಗೆ ಹಾರದಿಂದ ಚಾರ್ಮಾಡಿ ಘಾಟಿನ ಭಾಗ ಏನಿದೆ ಇದ್ರ ಮಧ್ಯದಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ, ಸುಮಾರು ಜನ ಬೀಳ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಕೊಲೆಗಳನ್ನು ಮಾಡಿ ಹೆಣವನ್ನ ಎಸಿತಾರೆ. ಆದ್ರೂ ತುಂಬಾ ದುರ್ಗಮವಾದ ಪ್ರದೇಶವಾಗಿದ್ದರಿಂದ ಕೆಳಗಿಳಿಯುವುದು ತುಂಬಾ ಕಷ್ಟವಾಗಿರುತ್ತೆ. ಹೀಗಾಗಿ ಈ ಹಸನಬ್ಬ ಅವರ ಒಂದು ತಂಡ ಏನಿದೆ ಇಲ್ಲಿ ಈ ರೀತಿ ಬಿದ್ದಂತ ಹೆಣಗಳನ್ನ ಎತ್ತೋದು, ಆಕ್ಸಿಡೆಂಟ್ ಆದ ಗಾಡಿಗಳನ್ನು ಎತ್ತೋದು,
ಆಮೇಲೆ ಯಾವ್ದಾದ್ರು ಆಕ್ಸಿಡೆಂಟ್ ಆಗಿ ಕೆಳಗಿದ್ರೆ ಜೀವಂತವಾಗಿದ್ರೆ ಅವ್ರನ್ನ ತಗೊಂಡು ಬರುವಂತ ಕೆಲಸವನ್ನೇ ಇವ್ರು ಮಾಡ್ತಾರೆ ಮೊದ್ಲಿಂದ್ರನು. ಹೀಗಾಗಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಬರುತ್ತೆ. ಇದೊಂದು ಸಾಮಾಜಿಕವಾಗಿ ಇವರು ಆ ಭಾಗದಲ್ಲಿ ಕಾರ್ಯವನ್ನ ಮಾಡ್ತಾರೆ. ಹೀಗಾಗಿ ಯಾವಾಗ ಪೊಲೀಸರು ಹೋಗಿ ಅವ್ರ ಹತ್ರನೇ ಮಾತಾಡಿಸ್ತಾರೆ, ಹೀಗೀಗ ಆಗಿದೆ ಅಂತ ಹೇಳ್ಕೊಳ್ಳೇನೆ. ಆ ನಂತರ ಪೊಲೀಸರು ಹೋಗಿ ಹುಡುಕ್ತಾರೆ, ಅಲ್ಲಿ ಯಾವುದೇ ರೀತಿಯ ಡೆಡ್ ಬಾಡಿ ಸಿಗುವುದಿಲ್ಲ. ಇಲ್ಲಿ ಏನಂದ್ರೆ ಆರ್ಮುಗಮ್ ಅವರೆಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇವ್ರು ಇನ್ನೂ ವಿಚಾರಣೆ ನಡೀತಾ ಇರುತ್ತೆ. ಇದೇನು ಪೊಲೀಸರು ಹೋಗಿ ಬರ್ತಾರೆ, ಅದಾದ ಮರನೇ ದಿವಸನೇ ಏನು ಹಸ್ನಬ್ಬ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಅಲ್ಲಿ ಕಾಡಿಗೆ ಹೋಗುವಂಥವ್ರು ಅಂದರೆ ಕಾಡಿಗೆ ಅಂದರೆ ಕಟ್ಟಿಗೆ ತರಲಿಕ್ಕೆ ಕೆಳಗೆ ಘಾಟಲ್ಲಿ ಇಳಿತಾರೆ ಯಾರು, ಅವರಿಗೆ ಹೇಳ್ತಾರೆ ಏನಂತೇಳಿ, ಈ ರೀತಿ ಒಂದು ಡೆಡ್ ಬಾಡಿ ಏನಾದರೂ ಕಂಡ್ರೆ ನಿಮಗೆ ಅಥವಾ ಯಾವುದಾದ್ರೂ ವ್ಯಕ್ತಿ ಕಂಡ್ರೆ ನಮ್ಗೆ ಹೇಳಿ ಅಂತೇಳಿ. ಆಗ ಕೆಳಗೆ ಹೋದಂಥವ್ರು ಹಸ್ನಬ್ಬ ಅವರಿಗೆ ಮೇಲ್ ಬಂದು ಹೇಳ್ತಾರೆ, ಯಾವುದೋ ಒಂದು ಅಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳಿ. ಯಾವಾಗ ಅವ್ರು ಹೇಳ್ತಾರೆ, ಅವಾಗ ಹಸನಬ್ನವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ, ಫೋನ್ ಮಾಡಿ ಈ ರೀತಿ ಅಂತ ಹೇಳಿ. ಆಗ ಪೊಲೀಸರು ಏನ್ ಮಾಡ್ತಾರಂದ್ರೆ, ಪೊಲೀಸರು ಹೋಗಿ ಆಮೇಲೆ ಅವ್ರ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಈ ತಂಡ ಏನಿದೆ ಹಸನಬ್ನವ್ರ ತಂಡ ಇವೆಲ್ಲ ಸೇರ್ಕೊಂಡು ಆ ಡೆಡ್ ಬಾಡಿನ ಮೇಲೆ ತಗೊಂಡು ಬರ್ತಾರೆ. ಆದ್ರೆ ಕುಪ್ಪುಸ್ವಾಮಿ ಮೊದ್ಲೇ ದಪ್ಪ ಇರ್ತಾರೆ, ಏನ್ ಇವ್ರು ಡೆಡ್ ಬಾಡಿಯಲ್ಲಿ ಬಿದ್ದು ದಿನಗಳ ಕಳೆದಿದ್ರಿಂದ ತುಂಬಾ ಊದ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ತಂದ ನಂತರ ಡೆಡ್ ಬಾಡಿ ಸಿಗುತ್ತೆ. ಡೆಡ್ ಬಾಡಿ ಯಾವಾಗ ಸಿಗುತ್ತೆ ಆಗ ಪೊಲೀಸರಿಗೆ ಇಂಟ್ರಾಗೇಷನ್ ಮಾಡೋದಕ್ಕೆ ತುಂಬಾ ತೀವ್ರಗತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಡೆಡ್ ಬಾಡಿ ಸಿಗಲಾರ್ದೇನೆ ಯಾರನ್ನು ಅಷ್ಟು ಸ್ಟ್ರಾಂಗ್ ಆಗಿ ವಿಚಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಎತ್ತ ಸ್ಕೂಟರ್ನಲ್ಲಿ ಮನೆಯಿಂದ ಬರ್ತಾ ಇದ್ದ, ಬರುವತ್ತಿಗೆ ನಾವೇ ನಮ್ದು ಕಾರ್ ತಗೊಂಡೋಗಿ ಮುಂದೆ ಅವನ ಕಾರ್ ಮುಂದೆ ನಿಲ್ಸಿದ್ದು, ಆ ಸ್ಕೂಟರಿಂದ ಅವನು ಎಳೆದು ನಮ್ಮ ಗಾಡಿಯಲ್ಲಿ ತುಂಬಿ ಗಾಡಿಯಲ್ಲಿ ಅವನು ಹಾಕೊಂಡ ನಂತರ ನಾವು ಅವನನ್ನ ಈ ರೀತಿ ಮಾಡಿದ್ವು ಅಂತ ಹೇಳಿ. ಅದ್ರ ಅರ್ಥ ಅವನೇನೇ ಮಾಡ್ಬಿಟ್ಟಿರ್ತಾರೆ, ಇವರೆಲ್ಲ ಅವನನ್ನ ಅಲ್ಲಿ ಕೊಂದು ಬಿಟ್ಟಿರ್ತಾರೆ, ಕಾರಲ್ಲೇ ಕೊಂದು ತಗೊಂಡೋಗಿ ಚಾರ್ಮಾಡಿಯಲ್ಲಿ ಎಸೆದು ಬಿಡ್ತಾರೆ. ಎಸೆದಾಗ ಈ ವಿಚಾರಣೆ ಅಂತ ಹೇಳಿದ್ರೆ ಏನು ಆರ್ಮುಗಮ್ ಇದ್ದಾನೆ ಇವ್ರ ತಮ್ಮ, ಇವರಿಬ್ರು ವಿಚಾರಣೆ ಯಾವಾಗ ಜೋರಾಗಿ ಮಾಡ್ತಾರೆ ಆವಾಗ ಅವರೆಲ್ಲ ಹೇಳ್ತಾರೆ ಯಾರ್ಯಾರಿದ್ರು ಏನು ಅಂತೇಳಿ. ಅದೇ ರೀತಿನೇ ಇದರಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದವನು ಅಂತ ಹೇಳಿದ್ರೆ ಇದೇ ಸುನೀಲ. ಯಾರು ಈ ಭಾಗದಲ್ಲಿ 2009ರಲ್ಲಿ ಕೊಲೆ ಆಗ್ತಾನೆ, ಇದೇ ಸುನೀಲ ಆ ಕೊಲೆ ಕೇಸಲ್ಲಿ ಇರ್ತಾನೆ. ಹೀಗಾಗಿ ಪೊಲೀಸರು ಅವನನ್ನು ಹಿಡಿತಾರೆ. ಒಟ್ಟು 8 ಜನರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡ್ತಾರೆ. ಆ ನಂತರ ವಿಚಾರಣೆ ಆಗುತ್ತೆ. ವಿಚಾರಣೆ ನಂತರ 3 ಜನರಿಗೆ ಇದರಲ್ಲಿ ಶಿಕ್ಷೆ ಆಗುತ್ತೆ. 2006ರಲ್ಲಿ ಅದು ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಆದ ನಂತರ ಇವ್ರೇನ್ ಮಾಡ್ತಾರೆ, ಮೈಸೂರು ಜೈಲಿಗೆ ಹೋಗ್ತಾರೆ. ಮೈಸೂರು ಜೈಲಿಗೆ ಹೋದ ನಂತರ ಸುನೀಲ ಏನಿದಾನೆ ಇವ್ರ ಅಕ್ಕನ ಮನೆಗೆ, ಅಂದ್ರೆ ಏನು 1 ವರ್ಷ ಬಿಟ್ಟು, ಅಂದ್ರೆ 2006ಕ್ಕೆ ಜೈಲಿಗೆ ಹೋದಂದ್ರೆ 2007ರಲ್ಲಿ ಇವನು ಫೆರೋಲ್ ಮೇಲೆ, ತಿಂಗಳದ 15 ದಿವಸದ ಫೆರೋಲ್ ಮೇಲೆ ಬರ್ತಾನೆ. ಯಾಕಂತ ಹೇಳಿದ್ರೆ ಜೈಲು ಒಂದು ಜೀವಾವಧಿ ಶಿಕ್ಷೆ ಆದ್ಮೇಲೆ ಇವರು ವರ್ಷಕ್ಕೆ ಇಷ್ಟು ದಿವಸ ಅಂತ ಫೆರೋಲ್ ರಜಾ ಇರುತ್ತೆ, ಆ ಫೆರೋಲ್ ರಜಾ ಅಂತ ತಗೊಂಡು ಅವನು ಬರ್ತಾನೆ. ಬಂದಾದ ನಂತರ ಅದು ಅವನು ಬೇರೆ ಏರಿಯಾದಲ್ಲಿ ಆ ಸಮಯದಲ್ಲಿ ಬಂದಿರ್ತಾನೆ. 2009ರಲ್ಲಿ ಮತ್ತೆ ಫೆರೋಲ್ ತಗೊಳ್ತಾನೆ. ಫೆರೋಲ್ ತಗೊಂಡವನು ಇವನೇನ್ ಮಾಡ್ತಾನೆ, ಕೊಟ್ಟಾರದ ಜಲ್ಲಿಗುಡ್ಡೆ ಏನಿದೆ ಇಲ್ಲಿ ಫೆಬ್ರವರಿ 16ನೇ ತಾರೀಕು ಬರ್ತಾನೆ. ಆವತ್ತಲ್ಲಿ ನೇಮ ನಡೀತಾ ಇರುತ್ತೆ. ಯಾವುದು ಈಗ ನಾವು ಮೊನ್ನೆ ಬ್ರಹ್ಮರಕ್ಷಸ ಹಾಗೂ ಆತ್ಮಗಳ ಉಚ್ಚಟನೆ ಅಂತ ನಾನೀಗ ಹೇಳಿದೆ, ಅದೇ ಭಾಗಕ್ಕೆ ಇವನು ಫೆಬ್ರವರಿ 16ಕ್ಕೆ ಬರ್ತಾನೆ. 16ಕ್ಕೆ ಬಂದ ದಿವಸ ಆವತ್ತಲ್ಲಿ ನೇಮ ನಡೀತಾ ಇರುತ್ತೆ. ನೇಮ ಅಂದ್ಕೊಳ್ಳೇನೆ ಇದೆಲ್ಲ ರಾತ್ರಿ 10-11 ಗಂಟೆ ಮೇಲೆ ಶುರುವಾಗೋದು, ಬೆಳಗ್ಗೆ ಮುಗಿಯುವಂಥದ್ದು ಮಧ್ಯರಾತ್ರಿ 2 ಗಂಟೆಗೆ ಅಂತ ಹೇಳಿದ್ರೆ. ಆಗ ಇವನಲ್ಲಿ ಬಂದ ಕೂಡ್ಲೇನೆ ಏನಾಗುತ್ತೆ, ಇವನು ಮೊದಲೇ ಮರ್ಡರ್ ಕೇಸಲ್ಲಿ ಜೈಲ್ಗೆ ಹೋದವನು, ಆ ನಂತರ ಜೈಲಿನಿಂದ ಫೆರೋಲ್ನಿಂದ ಬಂದಂಥವನು. ಹೀಗಾಗಿ ಅವನೊಟ್ಟಿಗೆ 4-5 ಹುಡುಗರು ಸೇರ್ತಾರೆ. ಹುಡುಗರು ಸೇರಿದ ಕೂಡಲೇ ಅವನ ಜೋಶಲ್ಲಿ ಜೋರಾಗಿ ಓಡಾಡ್ತಾ ಇರ್ತಾನೆ ಆ ಭಾಗದಲ್ಲೆಲ್ಲ. ಯಾಕಂದ್ರೆ ಅವತ್ತಲ್ಲಿ ನೇಮ ನಡೀತಾ ಇರುತ್ತೆ. ಅದೇ ಭಾಗದಲ್ಲಿ ಅವ್ನು ಭಾರಿ ಜೋರಾಗಿ ಓಡಾಡ್ತಾನೆ. ಅಲ್ಲಿ ಇನ್ನೊಂದು ತಂಡ ಇರುತ್ತೆ, ಇನ್ನೊಂದು 4 ಜನರ ತಂಡ, ಅವ್ರಿಗೆ ಜಗಳ ಆಗತ್ತೆ. ಯಾವಾಗ ಜಗಳ ಆಗತ್ತೆ, ಆ ಜಗಳ ಆದ ಕೂಡಲೇ ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಆ ತಂಡದವ್ರು ಏನಿದ್ದಾರೆ ಅಂತ ಹೇಳಿದ್ರೆ ಇವನಿಗೆ ಚೂರಿ ಹಾಕಿದ ಕೂಡಲೇ ಇನ್ನು ಉಳಿದಂತವ್ರು ಹೊಡಿತಾರೆ. 3 ಜನ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಏನಿವೆ ಇವನಿಗೆ ಚೂರಿ ಹಾಕ್ತಾರೆ, ಇವನು ಅಲ್ಲೇ ಪ್ರಾಣ ಬಿಡ್ತಾನೆ. ಇವನು ಇಡೀ ರಕ್ತ ಎಲ್ಲ ಅಲ್ಲಿ ಹರಿದೋಗುತ್ತೆ, ಅಲ್ಲೇ ಪ್ರಾಣ ಬಿಟ್ಟು ಬಿಡ್ತಾನೆ ಸುನೀಲ್ ಅನ್ನು. ಇದಾದ ನಂತರ ಮಧ್ಯರಾತ್ರಿ 2 ಗಂಟೆಯಿಂದ 3 ಗಂಟೆ ಮಧ್ಯ ನಡೆಯುವುದರಿಂದ ಏನ್ ಆ 4 ಜನ ಇವ್ರನ್ನ ಯಾರು ಹೊಡೆದಿರ್ತಾರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಅವ್ರು ಆ ನಂತರ ಸಾಕ್ಷಿಗಳ ಕೊರತೆ, ಅಂದ್ರೆ ಯಾರು ನೋಡ್ದಂತವ್ರು ಇರುವುದಿಲ್ಲ, ಇದು ಕತ್ತಲ್ ನಡೆದು ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಅವರು ಬಿಡುಗಡೆ ಆಗ್ತಾರೆ. ಇಲ್ಲಿ ಈ ಒಂದು ಏನು ಮೊನ್ನೆ ಘಟನೆ ನಡೆಯುತ್ತೆ, ಅಂದ್ರೆ ಈ ಬ್ರಹ್ಮರಾಕ್ಷಸ ಹಾಗೂ ಪ್ರೇತಾತ್ಮಗಳು ಬಿಡ್ಲಿಕ್ಕೆ ಹೋಗುವುದೇನಿರುತ್ತೆ ಇದೆಲ್ಲ ಇದೇ ಭಾಗದಲ್ಲಿ ನಡೆಯುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ
ಒಂದು ಅವ್ರಿಗೆ ಶಿಕ್ಷೆ ಆಗುದಿಲ್ಲ ಅನ್ನುವಂಥದ್ದು ಸುಮಾರು ಜನರ ಬಾಯಲ್ಲಿ ಸುದ್ದಿ ಬಂದರೆ, ಇನ್ನೊಂದು ಸುದ್ದಿ ಏನಂತ ಹೇಳಿದ್ರೆ, ಕುಪ್ಪಸ್ವಾಮಿ ಇದ್ದ, ಕುಪ್ಪಸ್ವಾಮಿಯ ಪ್ರಾಣವು ಇದೇ ಭಾಗದಲ್ಲಿ, ಅಂದ್ರೆ ಏನು, ಈ ದೇರೆ ಬೈಲು ಏನಿದೆ ಇದೇ ಗ್ರಾಮದಲ್ಲಿ, ಅಂದ್ರೆ ಈ ಭಾಗದಲ್ಲಿ ಅವನ ಪ್ರಾಣವು ಹೋಗಿರುತ್ತೆ. ಅದಾದ ನಂತರ ಈ ಸುನೀಲ್ ಅನ್ನೋನು ಇಲ್ಲೇ ಸಾಯ್ತಾನೆ. ಸೊ ಒಟ್ಟಾರೆಯಾಗಿ ಇದೆಲ್ಲ ಈಗ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿಯ ಜನರ ಮಾತು. ಯಾಕಂತ ಹೇಳಿದ್ರೆ ಈ ತಾಂಬೂಲ ಪ್ರಶ್ನೆ ಏನಿಟ್ಟಾಗ ಅಲ್ಲಿ ಬ್ರಹ್ಮ ರಾಕ್ಷಸ ಅನ್ನುವಂಥದ್ದು ಒಂದು ವಿಷಯ ಬಂದ್ರೆ, ಇನ್ನೊಂದು ಮದುವೆ ಆಗಲಾರ್ದಂತ ವ್ಯಕ್ತಿಯ ಇಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಈ ಪರಿಸರದಲ್ಲಿ. ಅಂದ್ರೆ ಈಗ ದೇರೆಬೈಲು ಅಂದ್ರೆ ಒಂದು ಪರಿಸರ, ತುಂಬಾ ದೊಡ್ಡ ಪರಿಸರ. ನಾನು ಮೊದಲೇ ಹೇಳಿದೆ, ಕೊಟ್ಟಾರ ಚೌಕಿಯಿಂದ ಹಿಡಿದು KPTCL ವರೆಗೆ ಅಂತ ಹೇಳಿದ್ರೆ ಸುಮಾರು ಒಂದು 5-6 ಕಿಲೋಮೀಟರ್ದು ದೊಡ್ಡ ಪರಿಸರ ಇದು. ಈ ಪರಿಸರದಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಒಂದು ಕಡೆ ಬ್ರಹ್ಮ ರಾಕ್ಷಸ ಪ್ರೇತಾತ್ಮಗಳ ರಾತ್ರಿ 10ರಿಂದ 5 ಗಂಟೆವರೆಗೆ ಏನು ರೋಡಿನಲ್ಲಿ ಸಂಚಾರವೇ ಇರಲಿಲ್ಲ. ಇದು ಒಂದು ದೊಡ್ಡ ಸುದ್ದಿ. ಆದರೆ ಅದ್ರ ಒಟ್ಟಿಗೆನೆ ಈಗ 2004ರಲ್ಲಿ ನಡೆದಂಥ ಕುಪ್ಪಸ್ವಾಮಿ ಕೊಲೆ ಹಾಗೂ 2009ರಲ್ಲಿ ನಡೆದಂಥ ಸುನೀಲನ ಕೊಲೆ ಈಗ ಬಹುಚರ್ಚಿತ ವಿಷಯ ಈ ಭಾಗದಲ್ಲಾಗಿದೆ. ಹೀಗಾಯ್ತಂತ ಹೇಳಿ. ಸೊ ಒಟ್ಟಾರೆಯಾಗಿ ಅಲ್ಲಿ ಏನು ಸುದ್ದಿಗಳು ಚರ್ಚೆಗಳೇ ನಡೀತಾ ಇದೆ, ಅದೇ ಚರ್ಚೆಯನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ಮುಂದೆ ನೋಡುವ ಏನಾಗುತ್ತಂತ ಹೇಳಿ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.